ಧರ್ಮರಾಜ ಚಿತ್ರಗುಪ್ತರೇ, ಏಕೆ ಈಗ ನಾವು ಯಾವ ನಗರದಲ್ಲಿದ್ದೇವೆ? ಪ್ರಭು, ನಾವು ಗದಗ ಶಹರದ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಹಾಶಕ್ತಿ ಸರ್ಕಲದಲ್ಲಿದ್ದೇವೆ ಪ್ರಭು. ಇಲ್ಲಿನ ಸಾರ್ವಜನಿಕರು ತಮ್ಮ ಬೈಕ್ ಸವಾರಿ ಮಾಡುವಾಗ ಏಕೆ ಹೆಲ್ಮೆಟ್ ಧರಿಸುತ್ತಿಲ್ಲ? ಇವರಿಗೆ ಕಾನೂನಿನ ಅರಿವಿಲ್ಲವೇ? ಪ್ರಭು, ಕೆಲವರು ತಮ್ಮ ಕೇಶಾಲಂಕಾರ ಕೆಡುವುದೆಂದು, ಕೆಲವರು ತಲೆನೋವು ಬರುವುದೆಂದು, ಸೆಕೆಯಾಗುತ್ತದೆ ಎಂದು ಹೆಲ್ಮೆಟ್ ಹಾಕದೆ ಹಾಗೆ ಸಂಚರಿಸುತ್ತಿದ್ದಾರೆ ಪ್ರಭು. ಹೆಲ್ಮೆಟ್ ಹಾಕದಿದ್ದರೆ ಅವರ ತಲೆಗೆ ಗಾಯವಾಗಿ ಕೈಕಾಲು ಮುರಿದು ಎಷ್ಟೋ ಜನರು ಪ್ರಾಣವನ್ನು ಕಳೆದುಕೊಂಡು ನಮ್ಮ ಯಮಲೋಕಕ್ಕೆ ಬಂದಿಲ್ಲವೇ? ಇವರಿಗೆ ಕಾನೂನಿನ ಭಯವಿಲ್ಲವೇ? ಪ್ರಭು, ನಮ್ಮ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಲವಾರು ಬಾರಿ ಸಂಚಾರಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದರು. ಕಾನೂನಿನ ಅರಿವನ್ನು ತಿಳಿಸಿ ಹೇಳಿದರು. ಅವರು ಈವರೆಗೂ ಹೆಲ್ಮೆಟ್ ಹಾಕುತ್ತಿಲ್ಲ ಪ್ರಭು. ಹಾಗಾದರೆ ಇವರನ್ನು ನಮ್ಮ ಯಮಲೋಕಕ್ಕೆ ಕರೆದುಕೊಂಡು ಹೋಗೋಣ. ಕಿಂಕರರೇ, ಹೆಲ್ಮೆಟ್ ಧರಿಸುವ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಗದಗ ಜಿಲ್ಲಾ ಪೊಲೀಸರು ವಿನೂತನ ಅಭಿಯಾನ ನಡೆಸಿದರು. ನಗರದ ಮಾಳಶೆಟ್ಟಿ ವೃತ್ತದಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಮ, ಚಿತ್ರಗುಪ್ತ ಹಾಗೂ ಕಿಂಕರರ ವೇಷ ಧರಿಸಿದ ಪೊಲೀಸರು ಮತ್ತು ಹೋಂಗಾರ್ಡ್ಸ್ಗಳು ರಸ್ತೆಗಿಳಿದು ವಾಹನ ಸವಾರರ ಗಮನ ಸೆಳೆದರು. ಹೆಲ್ಮೆಟ್ ಧರಿಸದೇ ಬಂದ ಸವಾರರನ್ನು ತಡೆದು ಚಿತ್ರಗುಪ್ತರ ಶೈಲಿಯಲ್ಲಿ ಅವರ ಪಾಪದ ಲೆಕ್ಕಾಚಾರ ಕೇಳುತ್ತಾ ಜಾಗೃತಿ ಮೂಡಿಸಲಾಯಿತು. ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಅಭಿಯಾನದಲ್ಲಿ ಹವಲ್ದಾರ್ ಎಚ್ಎಸ್ ವೆಂಕಟಾಪುರ ಹಾಗೂ ಚಂದ್ರು ಬಾರ್ಕೀರ್ ಯಮ ಮತ್ತು ಚಿತ್ರಗುಪ್ತರ ವೇಷ ಧರಿಸಿ ಗಮನ ಸೆಳೆದರು. ಹೆಲ್ಮೆಟ್ ಧರಿಸಿ ಬಂದ ಸವಾರರಿಗೆ ಹೂ ನೀಡಿ ಅಭಿನಂದಿಸಲಾಯಿತಲ್ಲದೆ ಜೀವರಕ್ಷಕ ಹೆಲ್ಮೆಟ್ ಬಳಕೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಪೊಲೀಸರ ಈ ಸೃಜನಾತ್ಮಕ ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.